ಕೆಲವು ವಿಷಯಗಳು ಮನುಷ್ಯಂಕರ ರಾಯರವ್ರನ್ನ ಪಾರ್ಟಿಯಿಂದ ವಜಾ ಮಾಡಿದ್ದೀವಿ. ಇಲ್ಲ, ನೀವು ಉತ್ತರ ಕೊಡುವಾಗ ಕಂಪ್ಲೀಟ್ ಆಗಿ ಹೇಳ್ಬಿಡಿ. INDIA ಮೈತ್ರಿಕೂಟ ಅಥವಾ ಕಾಂಗ್ರೆಸ್ ನ ನಿಲುವೇನು ರಾಮ ಮಂದಿರದ ಬಗ್ಗೆ, ಹಿಂದುತ್ವದ ಬಗ್ಗೆ ಖಂಡಿಸಲ್ಲ ಯಾಕೆ ಹೇಳಿಕೆಗಳನ್ನ? ಹಾಗಾದ್ರೆ ನೀವು ಮಣಿಶಂಕರ್ ಅಯ್ಯರ್ ಬಗ್ಗೆ ನಿಮಗೆ ಸಂವಿಧಾನ ಧರ್ಮ ನಿರಪೇಕ್ಷತೆಯನ್ನ ಕಲಿಸ್ಕೊಟ್ಟಿದೆ ಅಂದ್ರೆ ನಮ್ಮ ಸರ್ಕಾರ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಧರ್ಮ ನಿರಪೇಕ್ಷತೆ ಸರ್ಕಾರದ ಕೆಲಸಗಳು ಧರ್ಮವನ್ನ ಅಥವಾ ದೇವಸ್ಥಾನವನ್ನ ಮಸೀದಿಯನ್ನ ಕಟ್ಟೋದು ಅಲ್ಲ, ಕೆಡೋದು ಅಲ್ಲ. ಇದು ತುಂಬಾ ಸ್ಪಷ್ಟತೆ ಇದೆ ನಮಗೆ. ನಮ್ಮ ಕೆಲಸ ಒಂದ್ ನಿಮಿಷ ಇರ್ರಿ ಯಾಕ್ರಿ ಅಷ್ಟು ಬೇಗ ಒಪ್ಕೋತೀರಾ? ಸುಳ್ಳು ಹೇಳ್ಬೇಡಿ. ನನಗೆ ಬಂದ ತಕ್ಷಣ 30 ಸೆಕೆಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಉತ್ತರ ಕೊಡಕ್ಕಾಗಲ್ಲ. ಹೇಳಿ ಹೇಳಿ ಸ್ವಲ್ಪ ಕಿವಿಯಲ್ಲಿ ಸತ್ಯ ಕೇಳಿಸ್ಕೊಳ್ಳೋದು ಯಾವುದು ಸುಳ್ಳು ಮಾಹಿತಿ? ಬಿಜೆಪಿ ಪ್ರತಿಯೊಂದನ್ನ ಕ್ಲೈಮ್ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಯಾವಾಗ ಆಗುತ್ತೆ? ಸರ್ಕಾರ ಬಂದ ತಕ್ಷಣ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಆಗೋದು. ಹೆಂಗ್ ಮಾತಾಡ್ತೀರಾ? ಪಂಚ ಗ್ಯಾರಂಟಿ ಅನೌನ್ಸ್ ಮಾಡಿದ್ರಿ ಸರ್, ಪಂಚ ಗ್ಯಾರಂಟಿ ಅನೌನ್ಸ್ ಮಾಡಿದ್ರಿ, ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ. ಅಯೋಧ್ಯ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ರು, ಈಗ ಸುಪ್ರೀಂ ಕೋರ್ಟ್ ಬಂದು ಇಂಪ್ಲಿಮೆಂಟ್ ಮಾಡ್ತಾರೆ. ನಮ್ಮ ಸರ್ಕಾರದ ಕೆಲಸಗಳು ಮಸ್ಜಿದಿ ಮಂದಿರ ಅಲ್ಲ ಅಂತ ಹೇಳ್ತಾ ಇರೋದು ಅಷ್ಟೇ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಯಾರು ಕಟ್ಸಿದ ಹೈವೇ ಮೇಲೆ? ಲಾಸ್ಟ್ ಮೋದಿ ಸರ್ಕಾರ ಖರ್ಚು ಮೇಲೆ ಇವಾಗ ನೋಡಿ, ಹಂಗ್ ಕೇಳಿದ್ರೆ ಮೋದಿ ಸರ್ಕಾರ ಮುಗ್ದೋಯ್ತು. ಮೋಹನ್ ಗೌಡ್ರೆ ನೀವ್ ಹೇಳಿ, ಬಿಜೆಪಿಯ ನೀವು ಕಿರ್ಚಿದ್ರಿ, ನಿಮ್ ಟೈಮ್ ಹೋಯ್ತು. ನೀವು ಕಿರ್ಚಿದ್ರಿ, ಟೈಮ್ ಹೋಯ್ತು. 30 ಸೆಕೆಂಡ್ ಬೇಗ ಅವ್ರು ಉತ್ತರ ಕೊಡ್ಲಿ. ಆಮೇಲೆ ಏನೋ ತಲಾಕ್ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರು. ನಾನು ಒಂದೇ ಒಂದು ಪ್ರಶ್ನೆ, ನಿಮಗೆ ಆಸ್ತಿಕತೆಯ ಬಗ್ಗೆ ಇಷ್ಟೆಲ್ಲ ಮಾತನಾಡುವರಾದ್ರೆ ಸಾವರ್ಕರ್ ಒಬ್ರು ನಾಸ್ತಿಕರು ಅಲ್ವಾ? ಹೌದಾ ಅಲ್ವಾ? ಅವರನ್ನ ಇಟ್ಕೊಂಡು ಪೂಜೆ ಮಾಡ್ತೀರಿ, ಅವರನ್ನ ಹೋಗ್ಬಿಟ್ಟು ನೀವು ಮಾಡುವವರು. ಅದೇ ಸಾವರ್ಕರ್ ಅವರು 1930 ಬಾಲ ಕೇಳಿಸ್ಕೊಳ್ರಿ, 1930 ಬಾಲ ಅನ್ನೋ ಮರಾಠಿ ಪತ್ರಿಕೆಯಲ್ಲಿ ಬರೀತಾರೆ, ಗೋವು ಒಂದು ಪ್ರಾಣಿ, ಅದರ ಮಲಮೂತ್ರದಲ್ಲಿ ಸಾವಿರಾರು ಕೋಟ್ಯಾಂತರ ರೋಗಾಣುಗಳಿದಾವೆ. ಇಂಥ ಸಾವರ್ಕರ್ನ ಆರಾಧಿಸುವವರು ಬೇರೆಯವ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಬಾಲ ಅನ್ನುವ ಪತ್ರಿಕೆ ಮರಾಠಿ 1930 ಪ್ರಿಂಟ್ ಆಗಿದೆ. ನಾಸ್ತಿಕರು ಅಂದ್ರಲ್ವಾ, ಇದೇ ಸಾವರ್ಕರ್ ಗಣಪತಿ ಪೂಜೆಯನ್ನ, ಗಣಪತಿ ಉತ್ಸವವನ್ನ ಇದೇ ಯಾವ್ದ್ರಲ್ಲಿ ನಾಗಪುರದಲ್ಲಿ ಆಗ್ಬೋದು ಅಥವಾ ಅವರು ಇದ್ರಲ್ಲಿ ರತ್ನಗಿರಿನಲ್ಲಿ ಆಗ್ಬೋದು ಮಾಡಿಲ್ವಾ? ಹಾಗಾದ್ರೆ ಸಾವರ್ಕರ್ ನಾಸ್ತಿಕರ? ಏನ್ ಸುಳ್ಳು ಹೇಳ್ತಿದ್ರಿ? ಇದೇ ಸಾವರ್ಕರ್ ಪತಿತ ಪಾವನ ಮಂದಿರ ಮಾಡಿ ದಲಿತರು, ಮೇಲ್ವರ್ಗದವರು, ಕೆಳವರ್ಗದವರು ಎಲ್ಲರೂ ದೇವಸ್ಥಾನ ಕರ್ಕೊಂಡ್ ಬಂದಿದ್ದು. ಹಾಗಾದ್ರೆ ಸಾವರ್ಕರ್ ನಾಸ್ತಿಕರ? ಸುಳ್ಳು ಹೇಳೋದಕ್ಕೂ ಕೇಳಿ, ಇನ್ನ 10 ಸೆಕೆಂಡ್ ಇದೆ ಕೇಳಿ. ಹಾಗಾದ್ರೆ ಇಂದಿರಾ ಗಾಂಧಿ ಏನಕ್ಕೆ ಸಾವರ್ಕರ್ ಹೆಸರು ಸ್ಟಾಂಪ್ ತಂದ್ರು? ಇಂದಿರಾ ಗಾಂಧಿ ಏನಕ್ಕೆ ಸಾವರ್ಕರ್ ಹೆಸರಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು? ಸಮಯ ವ್ಯರ್ಥ ಮಾಡೋದ್ ಬೇಡ. ಮೋಹನ್ ಗೌಡ್ರೆ, ಬಿಜೆಪಿಯ ಪಾತ್ರ ಏನು? ರಾಮ ಮಂದಿರದ ನಿರ್ಮಾಣ, ಅದರ ಉದ್ಘಾಟನೆ, ಲೋಕಾರ್ಪಣೆ, ಬಿಜೆಪಿ ಆಸ್ ಅ ಪಾರ್ಟಿ, ಮೋದಿ ಆಸ್ ಅ ಇಂಡಿವಿಜುವಲ್, ಅವರ ಪಾತ್ರ ಏನು ಇದರಲ್ಲಿ ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ಬಾರ್ದು ಅಂತ ಅವರು, ನಾವು ಮ್ಯಾನಿಫೆಸ್ಟೋದಲ್ಲೇ ಹಾಕಿದ್ವಿ, ಕ್ಲೈಮ್ ಯಾಕೆ ಮಾಡ್ಕೊಳ್ಬಾರ್ದು ಅಂತ ಇವರು. ನೀವ್ ಹೇಳಿ, ಹಿಂದೂಗಳು ಇದನ್ನ ಯಾವ ರೀತಿ ನೋಡಬೇಕು? ಒಂದು ಪಕ್ಷವಾಗಿ ಬಿಜೆಪಿಯ ಪಾತ್ರ, ಒಬ್ಬ ವ್ಯಕ್ತಿಯಾಗಿ ಮೋದಿ ಅಥವಾ ಯೋಗಿ? ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ಇದು ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಮೇಲೆ ಯೋಗಿ ಆದಿತ್ಯನಾಥರವರು ನೇತೃತ್ವ ತೆಗೆದುಕೊಂಡು ಅದನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಇವರ ಕಾಲಾವಧಿಯಲ್ಲಿ ನಡೀತಾ ಇರೋದ್ರಿಂದ, ಮತ್ತು ಕೇಂದ್ರದಲ್ಲಿ ಇವ್ರದೇ ಸರ್ಕಾರ ಇರೋದ್ರಿಂದ, ರಾಜ್ಯದಲ್ಲಿ ಇವ್ರದೇ ಸರ್ಕಾರ ಇರೋದ್ರಿಂದ, ಮುಖ್ಯವಾಗಿ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ
ರಾಮ ಮಂದಿರದ ನಿರ್ಮಾಣದ ಏನು ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನೇನು ನಡಿಬೇಕು, ಹಿಂದೆ ಹೇಗೆ ರಾಮ ಮಂದಿರದ ಎಷ್ಟು ಒಂದು ಭವ್ಯವಾದಂಥ ಮಂದಿರ ಇತ್ತು, ಹೇಗೆ ಅಲ್ಲಿ ಭಕ್ತರಿಗೆ ಇನ್ಫ್ರಾಸ್ಟ್ರಕ್ಚರನ್ನು ಕಲ್ಪಿಸಿಕೊಡ್ಬೇಕು. ಅಂದರೆ ಮುಖ್ಯವಾಗಿ ಇದರಲ್ಲಿ ಏನು ಗಮನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇದೊಂದು ಅಂದರೆ ಈಗ ಇವರು ಮಹೇಶ್ ಗುರು ಅವರು ಹೇಳ್ತಾ ಇದ್ರು, ಅಂದರೆ ಮಂದಿರ ನಿರ್ಮಾಣ ಸರ್ಕಾರದ ಕೆಲಸ ಅಲ್ಲ. ಇವರು ಹೇಳ್ತಾ ಇದ್ರು ಮಂದಿರ ನಿರ್ಮಾಣದಿಂದ ಬಡತನ ದೂರ ಆಗತ್ತಾ, ಮಂದಿರ ನಿರ್ಮಾಣದಿಂದ ದೇಶಕ್ಕೇನು ಲಾಭ ಅಂತೇಳಿ. ಆದರೆ ಒಂದೇನು ಗಮನದಲ್ಲಿಟ್ಕೊಳ್ಬೇಕು, ಮಂದಿರ ನಿರ್ಮಾಣ ಕೇವಲ ಹಿಂದೂ ಕಮ್ಯುನಿಟಿಗೆ ಅಥವಾ ಟೆಂಪಲ್ಸ್ ನಿರ್ಮಾಣ ಮಾಡಿದರೆ ದೇವತೆಗಳಿಗೆ ಅಥವಾ ಪೂಜಾರಿಗೆ ಅರ್ಚಕರಿಗೆ ಲಾಭ ಆಗತ್ತಂತ ಅಲ್ಲ. ಒಂದು ಮಂದಿರದ ನಿರ್ಮಾಣದಿಂದ ಈ ದೇಶದ ಎಕಾನಮಿ ಡೆವಲಪ್ ಆಗುತ್ತೆ, ಎಷ್ಟೋ ಜನರಿಗೆ ಉದ್ಯೋಗ ಸಿಗುತ್ತೆ, ಎಷ್ಟೋ ಜನರಿಗೆ ಹೇಳಿದ್ರು. ಒಂದು ದೇವಸ್ಥಾನದಿಂದ ಎಷ್ಟೋ ಜನರ ಎಷ್ಟು ಪ್ರೊಫೆಸರ್ ಎಷ್ಟು ಸಾವಿರ ಭಿಕ್ಷುಕರು ನೀವೇನೋ ಹೇಳಿದ್ರಿ ನಿಮಗೆ 1 ಲಕ್ಷ ಭಿಕ್ಷುಕರು ಹುಟ್ಕೊಳ್ತಾರೆ. ಮಹೇಶ್ ಗುರು ಅವರೇ, ನಿಮ್ಗೊಂದು ಡಾಟಾ ಹೇಳ್ತೇನೆ. 2022ರಲ್ಲಿ ಇದೇ ನರೇಂದ್ರ ಮೋದಿ ಅವರು ಕಾಶಿ ವಿಶ್ವನಾಥ್ ಕಾಶಿ ಕಾರಿಡಾರ್ ಅನ್ನ ಡೆವಲಪ್ ಮಾಡಿದ್ರು, ಉದ್ಘಾಟನೆ ಆಯ್ತು. ಅಲ್ಲಿ ಮೊದಲು ಹೇಗಿತ್ತು, ಕಾರಿಡಾರ್ ಆಗಿ 2 ವರ್ಷದಲ್ಲಿ ಟೋಟಲ್ ಯುಪಿಗೆ 22,000 ಕೋಟಿ ಕೇವಲ ಕಾಶಿ ಕಾರಿಡಾರ್ ಇಂದ ಅಲ್ಲಿಂದ ಇನ್ಕಮ್ ಬಂತು. ಅಂದ್ರೆ ಯುಪಿ 7th ಪ್ಲೇಸ್ ಅಲ್ಲಿ ಇತ್ತು. ಯಾವಾಗ ಈಗ 2022-23 ಈಗ ನೀವು ಇದನ್ನ ಮಾಡಿ ನೋಡಿ, ಇವತ್ತು ಯುಪಿ ಟೂರಿಸಂ ಅಲ್ಲಿ ನಂಬರ್ 1 ಇದೆ. ಗೋವಾ ಫಸ್ಟ್ ಇತ್ತು, ಈಗ ಗೋವಾ 7th ಹೋಗಿದೆ. ಅಂದ್ರೆ ಒಂದು ಕಾಶಿ ಕಾರಿಡಾರ್ನಿಂದಾಗಿ ಇಷ್ಟು ಕೋಟಿ ರೂಪಾಯಿ ಇವತ್ತು GDP ಬರುತ್ತೆ, ಇಷ್ಟು ಇನ್ಕಮ್ ಬರುತ್ತೆ, ಇಷ್ಟು ಜನ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ, ಅಲ್ಲಿ ಎಷ್ಟು ಜನ ವ್ಯಾಪಾರಸ್ಥರು ಇರ್ಬೋದು, ಬೇರೆ ಬೇರೆ ಕಮ್ಯುನಿಟಿಗಿರ್ಬೋದು, ಪ್ರತಿಯೊಬ್ಬರಿಗೆ ಇವತ್ತು ಇನ್ಕಮ್ ಬರ್ತಾ ಇದೆ, ಹಣ ಓಡಾಡುತ್ತೆ, ಎಕಾನಮಿ ನಿರ್ಮಾಣ ಆಗುತ್ತೆ. ಅಂದರೆ ಈಗ ಈ ರಾಮ ಮಂದಿರ ನಿರ್ಮಾಣ ಅಂತ ಹೇಳಿದ್ರೆ ಇಡೀ ಒಂದು ವಿಶ್ವದ ಒಂದು ಅಂದರೆ ದೇಶದ GDP ಹೆಚ್ಚಾಗೋ ದೃಷ್ಟಿಯಿಂದ, ಎಕಾನಾಮಿಕಲಿ ದೃಷ್ಟಿಯಿಂದ, ಅದೇ ರೀತಿಯಲ್ಲಿ ದೇಶದ ಸಾಂಸ್ಕೃತಿಕ ಒಂದು ವೈಭವವನ್ನ ಸಾರುವ ದೃಷ್ಟಿಯಿಂದ ಬಹಳ ಮಹತ್ವದಿದೆ. ಹಾಗಾಗಿ ಯುಪಿ ಸರ್ಕಾರ ಕಾಂಟ್ರಿಬ್ಯೂಷನ್ ಏನಿದ್ರಲ್ಲಿ, ಅವ್ರ ಪಾತ್ರ ಏನಿದ್ರಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ, ಈಗ ಸಾವಿರಾರು ಕೋಟಿ ರೂಪಾಯಿಗಳನ್ನ ಹಿಂದೂಗಳು ದೇಶದ ಕೋಟ್ಯಾಂತರ ಜನರು ರಾಮ ಮಂದಿರಕ್ಕೆ ಡೊನೇಷನ್ ಕೊಟ್ಟಿದ್ದೇವೆ. ಹಾಗಾಗಿ ಈ ಭವ್ಯವಾದ ರಾಮ ಮಂದಿರವನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅದೇ ಪ್ರಕಾರವಾಗಿ ಅಲ್ಲಿ ನಿರ್ಮಾಣ ಆಗಬೇಕು, ಭಕ್ತರಿಗೆ ಯೋಗ್ಯವಾದಂಥ ಸೌಕರ್ಯ ಕಲ್ಪಿಸಬೇಕು. ಅದೇ ರೀತಿಯಲ್ಲಿ ರಾಮನ ಏನೇನು ಐತಿಹಾಸಿಕ ಇದಿದೆ, ಕುರುಹುಗಳಿದೆ, ಅದನ್ನೆಲ್ಲ ನಿರ್ಮಾಣ ಆಗಬೇಕು. ಒಟ್ಟಾರೆ ಈ ರಾಮ ಮಂದಿರ ಅಂತ ಹೇಳಿದ್ರೆ ಹೇಗೆ ಮೆಕ್ಕಾದಲ್ಲಿ ಮುಸ್ಲಿಮರಿಗೆ ಇದಿದೆ, ಅದೇ ರೀತಿಯಲ್ಲಿ ಕ್ರೈಸ್ತರಿಗೆ ಜೆರುಸಲೇಮ್ ಇದೆ, ಅದೇ ತರ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಹೀಗಾಗ್ತಾ ಇರ್ಲಿಲ್ಲ ಅನ್ನೋ ಅನುಮಾನ ಇದೆಯಾ? ನೋಡಿ, ಹಿಂದೆ ಕಾಂಗ್ರೆಸ್ ಸರ್ಕಾರ, ನಿಮಗೆ ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ಇದೇ 1992ದಲ್ಲಿ ಈ ಒಂದು ಇಶ್ಯೂ ನಡಿಬೇಕಾದ್ರೆ, ಮತ್ತೊಂದು ಕಡೆ ಕಾಶಿ ವಿಶ್ವನಾಥ ಮಂದಿರದ ಜ್ಞಾನವ್ಯಾಪಿ ಕೇಸ್ ಇರಬೇಕಾದ್ರೆ, ಇದೇ PV ನರಸಿಂಹರಾವ್ ಅವರು ಇವತ್ತು ಇವರು 3 ಮಂದಿರದ ಬಗ್ಗೆ ಕೋರ್ಟಲ್ಲಿ ಕಟ್ಲೆ ನಡೀತಾ ಇದೆ. ಹಾಗಾಗಿ ಉಳಿದ 36,000 ಮಂದಿರಗಳು ಯಾವುದು ಮೊದಲು ಮಂದಿರಗಳಾಗಿತ್ತು ಈಗ ಮಸೀದಿಯನ್ನಾಗಿ ಮಾಡಿದ್ದಾರೆ, ಅದನ್ನು ಸಹ ಕ್ಲೇಮ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1992 ಅಂತೇಳಿ ಜಾರಿಗೆ ತಂದ್ರು. ಆ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಸ್ವಾತಂತ್ರ್ಯ ನಂತರ ಯಾವ್ಯಾವ ವಾಸ್ತುಗಳು ಅಂದ್ರೆ ಧಾರ್ಮಿಕ ವಾಸ್ತುಗಳ ಸ್ಥಿತಿ ಹೇಗಿದೆ ಹಾಗೆ ಮೇಂಟೈನ್ ಮಾಡ್ಬೇಕು, ಅದನ್ನ ರೀಕ್ಲೇಮ್ ಮಾಡಬಾರದು ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರದ ಏನ್ ಅಜೆಂಡಾ ಇತ್ತಂದ್ರೆ PV ನರಸಿಂಹರಾವ್ ಅವರು ಯಾವುದೇ ಮಂದಿರಗಳನ್ನ ಕೆಡವಿ ಮಸೀದಿಯನ್ನಾಗಿ ಮಾಡಿದ್ರೆ ಅದನ್ನ ಪುನರ್ ನಿರ್ಮಾಣ ಆಗ್ಬಾರ್ದು ಅಂತೇಳಿ ಇವತ್ತು ಅಜೆಂಡಾ ಇತ್ತು. ಬಹುಶಃ ಕಾಂಗ್ರೆಸ್ ಬಂದ್ರೆ ಇಷ್ಟು ಕಾಲಾವಧಿಯಲ್ಲಿ, ಒಮ್ಮೆ ಯುಪಿಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ರೆ ಬಹುಶಃ ಇಷ್ಟು ಕಡಿಮೆ ಕಾಲಾವಧಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನ ಜಾರಿಗೆ ತಂದು ಇಷ್ಟು ಭವ್ಯವಾಗಿ ನಿರ್ಮಾಣ ಆಗದೆ ಡೌಟ್ ಇತ್ತು. ಯಾಕಂದ್ರೆ ಕೇಂದ್ರದ ಬಗ್ಗೆ, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಿಗೆ ಯುಪಿ ನಮಗೆ ಭವ್ಯ ಮಾಡಿದ್ದಾರೆ. ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿ. ನೀವ್ ಹೇಳೋದು ಓಕೆ ಫೈನ್. ನೀವು ಇತಿಹಾಸ ನೋಡಿದ್ರೆ ಈಗ ಕೇಳಿ, ಬಾಬ್ರಿ ಮಸ್ಜಿದ್ ಬೀಗ ತೆಗ್ದಿದ್ ಯಾರು? ಕೇಳಿ, ನೀವು ಒಂದ್ ನಿಮಿಷ ಕೇಳಿ. ತೆಗ್ದಿದ್ದು ಕಾಂಗ್ರೆಸ್ ಸರ್ಕಾರ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಆಮೇಲೆ ಏನಾಯ್ತು, ಅದ್ ಯಾವಾಗ ಆಯ್ತು, ಏನಕ್ಕಾಯ್ತು ಅಂತ ನೀವು ಕೇಳ್ಬೋದು. ಆವಾಗ ರಾಜೀವ್ ಗಾಂಧಿ ಅವರು ಶಾಬಾ ಅನ್ನೋದೊಂದು ಕೇಸ್ ಆಗುತ್ತೆ. ಆಗ ಅವರು ಮುಸ್ಲಿಮ್ಸ್ ಪರವಾಗಿ ಒಂದು ಮೂವ್ ಮಾಡ್ತಾರೆ.